ಸೊ ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೇನೆ. ಎಲ್ಲರಿಗೂ ವಯಸ್ಸು ಆಗೇ ಆಗುತ್ತೆ, ನಾವು ಮುದುಕರು ಆಗೇ ಆಗ್ತೀವಿ. ಆದರೆ ವಯಸ್ಸಿದ್ದಾಗ ನಾವೇನೆಲ್ಲ ಅಪೇಕ್ಷೆ ಮಾಡ್ತಾ ಇರ್ತೀವಿ. ನನಗೆ ದೊಡ್ಡ ಕೆಲಸ ಸಿಗಬೇಕು, ಪ್ರಮೋಷನ್ ಸಿಗಬೇಕು, ಎಲ್ಲರೂ ನನಗೆ ಗೌರವ ಕೊಡಬೇಕು, ಸನ್ಮಾನ ಮಾಡಬೇಕು, ಕೀರ್ತಿ, ಇಂಥವೆಲ್ಲ ಹುಡುಕಿಕೊಂಡು ನಾವು ಅಡ್ಡಾಡ್ತಾ ಇರ್ತೀವಿ. ಅದಾಯ್ತಪ್ಪ, ಒಂದು ಹಂತ ಬಂತು, ಅಥವಾ ಸ್ವಲ್ಪ ನಿವೃತ್ತಿ ಇರ್ತಕ್ಕಂಥ ವಯಸ್ಸು ಅಂತ ಹೇಳ್ಬೋದು, ವಯಸ್ಸಾಗುವಿಕೆ ಹುಡುಕರ. ಆವಾಗ ಇದೆಲ್ಲ ಹುಡುಕಾಟ ಮುಗಿದಿರುತ್ತೆ. ಕೀರ್ತಿ, ಸಿರಿ, ಸಂಪತ್ತಿನ ಹುಡುಕಾಟ ಮುಗಿದ ನಂತರ ಏನಿರುತ್ತೆ ಅವಾಗ? ಹಾಗೆ ಇರ್ತಕ್ಕಂಥ ಒಬ್ಬ ವಯಸ್ಸಾದ ವ್ಯಕ್ತಿ ಅಜ್ಜಪ್ಪ ಇದ್ದಾರೆ. ಇಲ್ಲಿ ಇದೊಂದು ಜಾನಪದ ಕಥೆ. ಅವರು ಒಂದು ಹೊಳೆ ದಂಡೆ ಮೇಲೆ ಕೂತಿದ್ದಾರೆ. ಕೈಯೊಳಗೊಂದು ಮೀನು ಹಿಡಿತಕ್ಕಂಥ ಒಂದು ಬಡಿಗೆ ಇದೆ. ಆವಾಗ ಸುಮ್ಮನೆ ಅದು ಅಲ್ಲಿಂದ ಮೀನನ್ನು ಎತ್ತಿ ಹಿಡಿದು ಅಥವಾ ಮಗ್ಲಿರ್ತಕ್ಕಂಥ ಒಂದು ಪುಟ್ಟಿಯಲ್ಲಿ ಹಾಕ್ತಾ ಇರ್ತಾರೆ. ಅಕಸ್ಮಾತ್ ಮೀನು ಸಿಗಲಿಲ್ಲ ಅಂದರೆ ಅಲ್ಲಿ ಯಾರು ಎಲ್ಲ ಅಡ್ಡಾಡ್ತಿರ್ತಾರೆ, ಅವರನ್ನು ನೋಡ್ತಾ ಕಾಲ ಕಳೀತಾ ಇರ್ತಾರೆ. ಹೀಗೆ ಮಾಡ್ತಿರ್ಬೇಕಾದ್ರೆ ಒಂದು ಸಲ ಒಂದು ಧ್ವನಿ ಕೇಳಿಸುತ್ತೆ. ನೋಡು, ಇಲ್ಲಿ ನನ್ನ ಕಡೆ ಲಕ್ಷ್ಯ ಕೊಡು, ನನ್ನನ್ನು ನೋಡು ಅಂತ ಹೇಳುತ್ತೆ. ಆ ಕಡೆ ನೋಡ್ತಾನೆ, ಯಾರು ಇರಲ್ಲ, ಯಾರು ಕಾಣಲ್ಲ. ಕಡೆಗೆ ಮತ್ತೊಂದು ಧ್ವನಿ ಬರುತ್ತೆ, ನನ್ನನ್ನು ನೋಡು ಅಂತ. ಆ ಧ್ವನಿ ಎಲ್ಲಿ ಬರುತ್ತೆ ನೋಡ್ತಾನೆ, ಅದೇ ಆ ನದಿ ನೀರಿನಿಂದ ಬರ್ತಾ ಇರುತ್ತೆ. ಅಲ್ಲೊಂದು ಕಪ್ಪೆ ಇರುತ್ತೆ. ಕಪ್ಪೆ ಹೇಳುತ್ತೆ, ನನ್ನನ್ನು ನೀನು ನದಿಯಿಂದ ಹೊರಗಡೆ ತೆಗಿ, ನಾನೊಂದು ಶಾಪಗ್ರಸ್ತ ಮಹಿಳೆ, ನೀನು ಸ್ವಲ್ಪ ತೆಗೆದು ಅದಕ್ಕೆ ನನಗೊಂದು ಮುತ್ತು ಕೊಟ್ಟರೆ ನಾನು ಸುಂದರ ಯುವತಿಯಾಗಿ ಬದಲಾವಣೆ ಆಗ್ತೀನಿ. ನನ್ನ ಶಾಪ ವಿಮೋಚನೆ ಮಾಡಿದ್ದಕ್ಕಾಗಿ ನಿನ್ನ ಜೊತೆಗೆ 10 ವರ್ಷ ನಿನ್ನ ಹೆಂಡತಿಯಾಗಿ ನಾನು ಜೀವನ ಸಾಗಿಸ್ತೀನಿ. ನನ್ನಂಥ ಸುಂದರಿ ಇಡೀ ಜಗತ್ತಿನಲ್ಲಿ ಎಲ್ಲಿಯೂ ಇರಲಿಕ್ಕಿಲ್ಲ. ನನಗೆ ಶಾಪ ವಿಪರ್ಯಸ್ತ ಮಾಡಿ ನೀನು ಹೆಂಡತಿಯಾಗಿ ಸ್ವೀಕಾರ ಮಾಡಿದರೆ ಎಷ್ಟೋ ಎಲ್ಲ ಜನ ನೋಡಿ ನಿನ್ನನ್ನು ಅಸೂಯೆ ಪಡ್ತಾರೆ. ಇಂಥ ಸುಂದರವಾದ ಹೆಂಡತಿಯನ್ನು ಇವನು ಪಡೆದಿದ್ದಾನೆ ಅಂತೇಳಿ, ಅದಕ್ಕೆ ನನ್ನನ್ನು ಶಾಪ ಮುಕ್ತ ಮಾಡು ತಗೋ ಅಂತ. ಆಯಿತು, ಅಜ್ಜಪ್ಪ ಅದನ್ನು ತೆಗಿತಾನೆ, ಕಪ್ಪೆ ಹೊರಗೆ ತೆಗಿತಾನೆ. ತೆಗೆದು ತನ್ನ ಮಗಳಿರ್ತಕ್ಕಂಥ ಪುಟ್ಟಿಯಲ್ಲಿ ಇಟ್ಬಿಡ್ತಾನೆ. ವಿಚಾರ ಮಾಡ್ತಾನೆ, ಇಟ್ಬಿಡ್ತಾನೆ. ಕಪ್ಪೆ ಹೇಳುತ್ತೆ, ಅಯ್ಯೋ ಸುಮ್ಮನೆ ಇಟ್ಬಿಟ್ಟಿಯಲ್ಲ ನೀನು, ನನಗನ್ನು ಮುತ್ತು ಕೊಡು, ನಾನು ಸುಂದರಿಯಾಗಿ ಪರಿವರ್ತನೆ ಆಗ್ತೀನಿ. ನಿನ್ನ ಜೊತೆಗೆ 10 ವರ್ಷ ಹೆಂಡತಿಯಾಗಿ ನಾನು ಬಾಳ್ವೆ ಮಾಡ್ತೀನಿ ಅಂತ. ಅವಾಗ ಮುದುಕಪ್ಪ ಹೇಳ್ತಾನೆ, ಅಜ್ಜಪ್ಪ, ನನಗೀಗಾಗಲೇ 80 ವರ್ಷ ವಯಸ್ಸು. ನನಗೆ ಬೇಕಾಗಿದ್ದು ಸುಂದರವಾದ ಯುವತಿನೂ ಅಲ್ಲ. ನಾನು ಸುಂದರ ಯುವತಿಯನ್ನು ಮದುವೆ ಮಾಡಿಕೊಂಡ ನಂತರ ನನಗೆ ಅಸೂಯೆ ಪಡ್ತಕ್ಕಂಥ ಜನಗಳು ಬೇಡ, ನನ್ನ ಬಗ್ಗೆ ದ್ವೇಷ ಮತ್ಸರ ಪಡ್ತಕ್ಕಂಥ ವ್ಯಕ್ತಿಗಳು ಬೇಡ. ನನಗೆ ಬೇಕಾಗಿದ್ದು ನನ್ನ ಜೊತೆಗೆ 4 ಮಾತುಗಳನ್ನು ಆಡೋರು, ನನ್ನ ಮಾತುಗಳನ್ನು ಕೇಳೋರು, ಅಷ್ಟು ಇದ್ದರೆ ಸಾಕು. ನೀನು ಆ ಕೆಲಸ ಮಾಡಿದರೆ ಸಾಕು, ನನ್ನ ಮಾತು ಕೇಳೋದು, ನನ್ನ ಜೊತೆಗೆ ಮಾತಾಡ್ತಾ ಇರು ಅಂತ ಹೇಳ್ತಾರೆ. ಆವಾಗ ಕಪ್ಪೆ ಅದು ಇಮಿಡಿಯೇಟ್ಲಿ ಪುನಃ ಪುಟ್ಟಿಯಿಂದ ಹಾರಿ ನದಿಗೆ ಬಿದ್ದುಬಿಡುತ್ತೆ, ನದಿಗೆ ಹೋಗ್ಬಿಡುತ್ತೆ. ಅದಕ್ಕೆ ವಯಸ್ಸು ಆದ ನಂತರ ಏನು ಒಂಟಿತನ ಕಾಡ್ತಾ ಇರುತ್ತೆ, ಆವಾಗ ಅಪೇಕ್ಷೆ ಇರೋದು ನಮ್ಮ ಜೊತೆಗೆ ಯಾರಾದರೂ ಮಾತಾಡ್ತಿರಬೇಕು, ಯಾರಾದರೂ ನಮ್ಮ ಮಾತುಗಳನ್ನೇ ಕೇಳ್ತಿರ್ಬೇಕು, ಅಷ್ಟೇ ಅಪೇಕ್ಷೆ ಇರುತ್ತೆ. ಅದಕ್ಕಿಂತ ಹೆಚ್ಚಿನ ಅಪೇಕ್ಷೆ ಇರಲ್ಲ ವಯಸ್ಸಾಗುವಿಕೆ. ಅಕಸ್ಮಾತ್ ಯಾರು ಇರಲಿಲ್ಲಪ್ಪ, ನಮ್ಮ ಮಾತು ಕೇಳೋರು, ಮಾತಾಡೋರು ಯಾರು ಇರಲಿಲ್ಲ, ಒಂಥರ ಒಂಟಿತನ. ಎಷ್ಟರ ಮಟ್ಟಿಗೆ ಅಂತ ನಾವು ಹೇಳ್ತೀವಿ, ಯಾವುದಾದ್ರು ಒಬ್ಬ ವ್ಯಕ್ತಿಗೆ ಜೀವಾವಧಿ ಅಥವಾ ಶಿಕ್ಷೆ ಆಯ್ತಪ್ಪ ಜೈಲಿನಲ್ಲಿ ಅಂದರೆ ಅವನಿಗೆ ಗಲ್ಲು ಶಿಕ್ಷೆ ಆದರೂ ಒಳ್ಳೆಯದು. ಆದರೆ ಅದು ಬಿಟ್ಟು ಸೋಲ್ ಕನ್ಫೈನ್ಮೆಂಟ್ ಅಂತಾರೆ, ಜೈಲಿನಲ್ಲೇ ಯಾರು ಸಂಪರ್ಕ ಬರಲಾರ್ದಂಗೆ ಇಟ್ಟುಬಿಟ್ರೆ ಅದು ಗಲ್ಲು ಶಿಕ್ಷೆಗಿಂತ ದೊಡ್ಡ ಶಿಕ್ಷೆ. ಹಾಗೆ ಎಲ್ಲೇ ವಯಸ್ಸಾಗಿದೆ ಅಂಥವ್ರ ಜೊತೆಗೆ ಮಾತಾಡತಕ್ಕಂಥ ವ್ಯಕ್ತಿಗಳ ಮಾತು ಕೇಳ್ತಕ್ಕಂಥ ವ್ಯಕ್ತಿಗಳು ಇದ್ದರೆ ಅವರಲ್ಲಿ ಒಂಟಿತನ ನಿವಾರಣೆ ಆಗುತ್ತೆ, ಅವರು ಆನಂದವಾಗಿ ಇರ್ತಾರೆ. ಇಲ್ಲಾಂದರೆ ಕೆಲವು ದಿವಸ ನಂತರ ಅವ್ರ ಮಾತೇ ಬಂದಾಗ್ಬಿಡುತ್ತೆ. ಇಂಥವ್ರು ನಮ್ಮ ಜೊತೆಗೆ 4 ಮಾತಾಡೋರು, 4 ಮಾತು ಕೇಳೋರು ಇದ್ದರೆ ನಮ್ಮಂಥ ಭಾಗ್ಯವಂತರು ಬೇರೆ ಯಾರಿಲ್ಲ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರದ ಮುಖಾಂತರ ನಿರಂತರ ಯೋಗ ವರ್ಗಗಳನ್ನು ನಡೆಸ್ತಾ ಇದ್ದೀವಿ ನಾವು. ಬೆಳಗ್ಗೆ 6 ರಿಂದ 7, ಸಂಜೆ 6 ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್.
ನಮ್ಮ ನಿರಂತರ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಧನ್ಯವಾದಗಳು.